ಒಂದ್ ಕಡೆ ಇಡಿ ಅಧಿಕಾರಿಗಳು ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ಮುಡಾ ಹಗರಣದ ಬೆನ್ನತ್ತಿದ್ದಾರೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಲೋಕಾಯುಕ್ತ ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ಭೂಮಾರಾಟ ಮಾಡೋದಕ್ಕೆ ಸಹಾಯ ಮಾಡಿದ್ದ ಶಿವಣ್ಣ ಎಂಬಾತನಿಗೆ ಇಡಿ ಬಿಸಿ ಮುಟ್ಟಿಸಿದೆ. ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ಗ್ರಿಲ್. 14 ಸೈಟ್ ಮಂಜೂರು ಮಾಡಿದ್ದ ಆರೋಪದಡಿ ವಿಚಾರಣೆ. ಮುಡಾ ಅಕ್ರಮದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಎಂ ಪತ್ನಿ ಪಾರ್ವತಿಗೆ 14 ಬದಲಿ ನಿವೇಶನಕ್ಕೆ ಆದೇಶ ನೀಡಿದ್ದ ಆರೋಪದಡಿ ಮುಡಾ ಮಾಜಿ ಆಯುಕ್ತ ನಟೇಶ್ರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅನುಮತಿ ಪಡೆದು ಲೋಕಾಯುಕ್ತ ಎಸ್ಪಿ ಉದೇಶ್ ವಿಚಾರಣೆ ನಡೆಸಿದ್ದಾರೆ. ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದ ನಟೇಶ್ ಮಾಧ್ಯಮಗಳನ್ನ ಕಂಡು ಹೌಹಾರಿದ್ದಾರೆ. ಆಟೋ ರಿಕ್ಷಾದಲ್ಲಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ ನಟೇಶ್ ಗಾಬರಿಯಾಗಿದ್ರು. ಈ ವೇಳೆ ಮಾಧ್ಯಮಗಳನ್ನ ಕಂಡು ನನ್ನ ಯಾಕೆ ವಿಡಿಯೋ ಮಾಡುತ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಸಿಎಂ ಕುಟುಂಬಕ್ಕೆ ನಟೇಶ್ ಅನುಕೂಲ ಮಾಡಿದ್ದಾರೆಂದ ಸ್ನೇಹಮಯಿ ಆರೋಪ. ಮುಡಾ ಮಾಜಿ ಆಯುಕ್ತ ನಟೇಶ್ ವಿಚಾರಣೆ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಇಂದಿನ ವಿಚಾರಣೆ ಪ್ರಮುಖವಾಗಿದ್ದು ಸರಿಯಾಗಿ ನಡೆದರೆ ಎಲ್ಲವೂ ಹೊರಬರುತ್ತೆ ಎಂದಿದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿಸಿ ಸಿಎಂ ಕುಟುಂಬಕ್ಕೆ ನಟೇಶ್ ಅನುಕೂಲ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಟಿಬಿ ನಟೇಶ್ ಅವರು ಸುಮಾರು 100 ಮಂಜೂರಾತಿ ಪತ್ರಗಳನ್ನು ಬಗ್ಗೆ ಆದೇಶ ಮಾಡಿದರು. ಆ ಮಂಜೂರಾತಿ ಪತ್ರಗಳನ್ನು ಗಮನಿಸಿದಾಗ 2 ಪ್ರಮುಖ ಅಂಶಗಳು ಕಂಡು ಬರ್ತವೆ. ಒಂದು 2015 ಇಸ್ವಿಯಲ್ಲಿ ಸರ್ಕಾರದ ಒಂದು ಅಧಿಸೂಚನೆ ಆಗಿದೆ. ಅದರ ಪ್ರಕಾರ ನಾನು 50-50 ಅನುಪಾತ ನಿವೇಶನಗಳ ಮಂಜೂರಾತಿ ಮಾಡ್ತಾಯಿದ್ದೀನಿ ಅಂತೇಳಿ. ಆದರೆ ಆ ಅಧಿಸೂಚನೆ ಗಮನಿಸಿದಾಗ ಅಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕಾದಲ್ಲಿ ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ಸಿದ್ದರಾಮಯ್ಯ ಕುಟುಂಬಕ್ಕೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇವರು ಎಲ್ಲ ಬರೀ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡಿ ಸ್ಪಷ್ಟವಾಗಿ ಬರ್ತದೆ. ಈಗಾಗಲೇ ಹೇಳ್ದಂಗೆ ಈಗ ಪಾರ್ವತಿಯರ ಕ್ರಯಪದ ನೋಡ್ಬೋದು. ಅಲ್ಲಿ ಸ್ಪಷ್ಟ ಹೇಳ್ತಾರೆ 1991 ನಿಯಮಾವಳಿ ಪ್ರಕಾರ ಅಂತ ಹೇಳ್ತಾರೆ. 1991 ನಿಯಮಾವಳಿ ಏನು ಹೇಳುತ್ತೆ? ಈಗಾಗಲೇ ಹೇಳಿದಾಗೆ 3 ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ಅವ್ರಿಗೆ 60-42 ನಿವೇಶನ ಕೊಡಬೇಕು ಅಂತ ಹೇಳಿದ್ರು. ಸೊ ಇವರು 50-50 ಅನುಪಾತದಲ್ಲಿ ಹೇಗೆ ಕೊಡ್ತಾರೆ? A4 ದೇವರಾಜುಗೆ ಲೋಕಾಯುಕ್ತ ಮತ್ತೆ ನೋಟಿಸ್. ಈ ಮಧ್ಯೆ ಹಗರಣದ 4ನೇ ಆರೋಪಿ ದೇವರಾಜುಗೆ ಲೋಕಾಯುಕ್ತ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ಜಮೀನು ಮಾಲೀಕರಾಗಿರೋ ದೇವರಾಜುರನ್ನ 1 ಬಾರಿ ವಿಚಾರಣೆ ಮಾಡಲಾಗಿದೆ. ಈಗ ನಾಳೆ ವಿಚಾರಣೆಗೆ ಬರುವಂತೆ 2ನೇ ಬಾರಿಗೆ ನೋಟಿಸ್ ನೀಡಲಾಗಿದೆ. ಮುಡಾ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ಗೂ ನೋಟಿಸ್. ಸಿದ್ದರಾಮಯ್ಯ ಭೂಮಿ ಕೇಳಿರಲಿಲ್ಲ ಎಂದ ಧ್ರುವ ಕುಮಾರ್. ಸಿಎಂ ಪತ್ನಿಗೆ ಸೈಟು ನೀಡಿದ ವೇಳೆ ಮುಡಾ ಅಧ್ಯಕ್ಷರಾಗಿದ್ದ ಧ್ರುವ ಕುಮಾರ್ಗೂ ನೋಟಿಸ್ ನೀಡಲಾಗಿದೆ. ನಾಳೆ ವಿಚಾರಣೆಗೆ ಧ್ರುವ ಕುಮಾರ್ ಹಾಜರಾಗಬೇಕಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಧ್ರುವ ಕುಮಾರ್, ನನ್ನ ಅವಧಿಯಲ್ಲಿ ಬದಲಿ ನಿವೇಶನ ನೀಡಲು ತೀರ್ಮಾನಿಸಿದ್ದು ನಿಜ. ಈ ಕುರಿತು ನಾನೇ ಸಿದ್ದರಾಮಯ್ಯರ ಬಳಿ ಮಾತನಾಡಿದ್ದೆ. ಸಿಎಂ ಭೂಮಿಯನ್ನ ತಿರಸ್ಕರಿಸಿದ್ರು. ಸಿದ್ದರಾಮಯ್ಯ ಭೂಮಿ ಕೇಳಿರಲಿಲ್ಲ ಅಂತ ಹೇಳಿದ್ದಾರೆ. ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಆದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು. ಮುಂದೆ ನನ್ನ ಅವಧಿನೂ ಸಹ ಮುಗೀತು. ಸಿಎಂ ಕುಟುಂಬ ರಕ್ಷಣೆಗೆ ಮುಂದಾದ್ರ ಧ್ರುವ ಕುಮಾರ್. ಮುಡಾ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ಈ ಹಿಂದೆ ಪ್ರಾಧಿಕಾರದ ಸಭೆಗೆ ವ್ಯತಿರಿಕ್ತ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಸಿಎಂ ಪತ್ನಿ ಮಾರುಕಟ್ಟೆ ದರದ ಪರಿಹಾರದ ಹಣಕ್ಕೆ ಒಪ್ಪುತ್ತಿಲ್ಲ. 60:40 ಅನುಪಾತದಲ್ಲಿ ಬದಲಿ ಜಾಗ ಪಡೆಯಲು ಒಪ್ಪುತ್ತಿಲ್ಲ. ಬದಲಿ ಜಮೀನು ಬೇಕೆಂದು ಒತ್ತಾಯಿಸಿರುವುದಾಗಿ ಇದೇ ಧ್ರುವ ಕುಮಾರ್ ತಿಳಿಸಿದ್ರು. ಧ್ರುವ ಕುಮಾರ್ ಸಹಿಯೊಂದಿಗೆ ಸಭೆಗೆ ತಿಳಿಸಿದ್ದ ದಾಖಲೆ TV9ಗೆ ಲಭ್ಯವಾಗಿದೆ. ಭೂಮಿ ಪರಭಾರೆಗೆ ಸಹಾಯ ಮಾಡಿದ್ದ ಶಿವಣ್ಣಗೆ ಇಡಿ ಬಿಸಿ. ನಿನ್ನೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಇಡಿ ವಿಚಾರಣೆ ನಡೆಸಿತ್ತು. ಇವತ್ತು ಭೂಮಿ ಮಾರಾಟದ ವೇಳೆ ಮಲ್ಲಿಕಾರ್ಜುನ ಸ್ವಾಮಿಗೆ ಸಹಾಯ ಮಾಡಿದ್ದ ಶಿವಣ್ಣ ಎಂಬುವರನ್ನ ಇಡಿ ವಿಚಾರಣೆ ನಡೆಸಿದೆ. ಬ್ಯೂರೋ ರಿಪೋರ್ಟ್ TV9.